ಫ್ರೆಂಡ್ಸ್, ದುಂಡು ಸೇರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಫ್ರೆಂಡ್ಸ್, ಈ ಬಾರಿ ಮಳೆ ಬರುತ್ತಿರುವ ಟೈಮಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಶೀತ, ಕಫ, ಕೆಮ್ಮು ಈ ರೀತಿ ಒಂಥರ ನೆಗಡಿ, ಈಗ ನೋಡಿ ಈ ರೀತಿಯ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ನಾವು ಮನೆಯಲ್ಲೇ ಪರಿಹಾರವನ್ನು ಕಂಡುಕೊಳ್ಳಬಹುದು. ಫ್ರೆಂಡ್ಸ್, ಇದೀಗ ಮೊದಲಿಗೆ ನಾವೀಗ ಈ ಪದಾರ್ಥ ಮಾಡಬೇಕಾದ್ರೆ ಏನೆಲ್ಲ ಬೇಕು ಅಂತೇಳಿ ಮೊದಲು ನೋಡುವ. ಮೊದಲಿಗೆ ಇಲ್ಲಿ ನೋಡಿ ಇಷ್ಟೆಲ್ಲ ಪದಾರ್ಥಗಳನ್ನು ಇಟ್ಟಿದ್ದೇನೆ ನೋಡಿ. ಒಂದು ಕಡೆಯಲ್ಲಿ ಡ್ರೈ ಫಿಶ್ ಉಂಟು, ಸ್ವಲ್ಪ ತೆಂಗಿನ ತುರಿ, ಮತ್ತು ನೋಡಿ ಇಷ್ಟೆಲ್ಲ ಸಾಮಾನು ಇಟ್ಟಿದ್ದೇನೆ ನೋಡಿ. ಓಂಕಾಳು, ಇದು ಗೊತ್ತಿರ್ಬೋದು ಎಲ್ರಿಗೂ. ಸಾಧಾರಣ ಮನೆಯಲ್ಲಿ ಇದು ಬಾಣಂತಿರ್ತಾರಲ್ವಾ, ಅಂದರೆ ಡೆಲಿವರಿ ಆದ ಟೈಮಲ್ಲಿ ಇದನ್ನು ಹೆಚ್ಚಾಗಿ ಕೊಡ್ತಾರೆ. ಅಂದರೆ ಇದು ನಮ್ಮ ದೇಹವನ್ನು ಬೆಚ್ಚಗಿರ್ತದೆ ಅಂತೇಳಿ, ಮತ್ತು ಬಾಣಂತಿಯರ ಎದೆ ಹಾಲು ಕೂಡ ಬೆಚ್ಚಗಿರ್ತದೆ ಅಂತ ಹೇಳಿ ನಾವು ಜಾಸ್ತಿಯಾಗಿ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಇದನ್ನು ಹೆಚ್ಚಾಗಿ ಕೊಡ್ತಾರೆ ನೋಡಿ. ಇದು ಓಂಕಾಳು. ನೆಕ್ಸ್ಟ್ ಇದು ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಪೆಪ್ಪರ್ ನೋಡಿ. ಇಷ್ಟು ಪೆಪ್ಪರ್, ಅಂದರೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು. ಪೆಪ್ಪರ್ ಮತ್ತು ಇದು ಓಂಕಾಳು ಜಾಸ್ತಿ ಹಾಕಿದರೆ ಸ್ವಲ್ಪ ಈ ಪದಾರ್ಥ ಜಾಸ್ತಿ ಖಾರ ಆಗಿರ್ತದೆ ಅಂಥೇಳಿ ಸ್ವಲ್ಪ ಲಿಮಿಟೇಷನ್. ಸ್ವಲ್ಪ ನೋಡಿ ಇಷ್ಟೇ, ಒಂದು 4-5 ಆಗುವಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಮೆಂತೆಕಾಳು ನೋಡಿ. ಇಷ್ಟೇ ಮೆಂತೆಕಾಳು ತಗೊಂಡಿದ್ದೇನೆ. ಸ್ವಲ್ಪ ಹುಣಸೆ ಹಣ್ಣು ಹುಳಿ, ಒಂದು ಈರುಳ್ಳಿ ತಗೊಳ್ಬೇಕು ಅಂತ ಹೇಳಿದರೆ, ಇದು ಪದಾರ್ಥ ಮಾಡಲಿಕ್ಕೆ ನಾವು ಡ್ರೈ ಫಿಶ್ ಅಂದರೆ ಒಣಗಿದ ಫಿಶ್ ಹಾಕ್ತಿದ್ದೇವಲ್ಲ ಸ್ವಲ್ಪ, ಆದ ಕಾರಣ ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂತೇಳಿ ಒಂದು ನೀರುಳ್ಳಿ ತಗೊಂಡಿದ್ದೇನೆ. ಸ್ವಲ್ಪ ತೆಂಗಿನ ತುರಿ, ಇದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕಿಕೊಳ್ಬೇಕಂತೆ. ಸ್ವಲ್ಪ ಈ ಫಿಶ್ ಹಾಕಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂತೇಳಿ, ಸ್ವಲ್ಪ ತಿನ್ನಲಿಕ್ಕೂ ಟೇಸ್ಟ್ ಇರ್ತದೆ ಅಂತೇಳಿ. ನೆಕ್ಸ್ಟ್, ಇಲ್ಲ ಅಂದರೆ ಫಿಶ್ ಇಲ್ಲ ಅಂದರೆ ಕೆಲವರು ಮೊಟ್ಟೆಯನ್ನು ಕೂಡ ಹಾಕಿ ಮಾಡ್ತಾರಂತೆ. ನಮಗೆ ನನ್ನ ಅಜ್ಜಿ ಹೇಳಿಕೊಟ್ಟದ್ದು ಹೀಗೆ ಇದು ಫಿಶ್ ಹಾಕಿ ಮಾಡಿ ಅಂತೇಳಿ. ಸಮ್ಟೈಮ್ಸ್ ಮೊಟ್ಟೆ ಕೂಡ ಹಾಕಿ ಮಾಡ್ಬೋದು. ಅಂದರೆ ಈ ಓಂಕಾಳು ಉಂಟಲ್ವಾ, ಇದು ವೆಯ್ಟ್ ಲಾಸ್ಗೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಾವು ಈ ಥರ ಮಳೆ ಬರ್ತಾ ಇರುವಾಗ, ಜೋರು ಮಳೆ ಬರ್ತಾ ಇರುವ ಟೈಮಲ್ಲಿ ಈ ಮಕ್ಕಳಿಗೆಲ್ಲ ಇದಾಗ್ತದಲ್ವ, ಇನ್ನು ಶೀತ ಕೆಮ್ಮೆಲ್ಲ ಜಾಸ್ತಿ ಇರ್ತದಲ್ವ. ಸೊ ಅಂಥ ಟೈಮಲ್ಲಿ ಮಕ್ಕಳಿಗೆ ನಾವು ಈ ರೀತಿ ಸ್ವಲ್ಪ ಪದಾರ್ಥ ಮಾಡಿ ಕೊಡ್ಬೋದು. ಯಾಕಂತೇಳಿ ತುಂಬ ಖಾರ ಮಾಡಬಾರ್ದು, ಅಂದರೆ ಲಿಮಿಟೇಷನ್, ಒಂದೆರಡು ಸ್ಪೂನ್ ಹಾಕಿಕೊಳ್ಬೇಕಷ್ಟೇ ಊಟ ಮಾಡುವಾಗ. ಇದು ಓಂಕಾಳು ಉಂಟಲ್ವಾ, ಅಂದರೆ ಇದನ್ನು ಈ ರೀತಿ ಪದಾರ್ಥ ಮಾಡಿ ತಿಂತೇವಲ್ಲ, ಆ ಟೈಮಲ್ಲಿ ನಮಗೆ ಜಾಸ್ತಿ ನಿದ್ರೆ ಬರ್ತದಂತೆ. ಅಂದರೆ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು, ಬಾಣಂತಿಯರಿಗೆ ಇದನ್ನು ಹೆಚ್ಚಾಗಿ ಮಾಡಿಕೊಡ್ತಾರಂತೆ ಹೇಳಿದಲ್ವಾ. ಹಾಗೆ ಅವರಿಗೆ ಇದರ ಪದಾರ್ಥ ತಿಂದ ನಂತರ ಅವರಿಗೆ ಜಾಸ್ತಿ ನಿದ್ದೆ ಇರ್ತದೆ ಅಂತ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಸಣ್ಣ ಮಗುವಿಗೆ 2 ಅವರ್ಸ್ಗೊಮ್ಮೆ ಫೀಡ್ ಮಾಡ್ತಾ ಇರ್ಬೇಕಲ್ವಾ, ಅವಾಗ ಇದು ಅಂದ್ರೆ ತಾಯಿಯನ್ನೇ ಎಬ್ಬಿಸ್ತಿದ್ರಂತೆ, ಹಾಲು ಕೊಡು ಮಗು ಅಳ್ತಾ ಉಂಟು ಅಂತೇಳಿ. ಅಂದ್ರೆ ಅಷ್ಟು ನಿದ್ದೆಯ ಮಂಪರ್ ಇದು ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಫ್ರೆಂಡ್ಸ್, ನಾನೀಗ ಹೇಳಿದಾಗೆ 1 ಬೌಲು ತೆಂಗಿನ ತುರಿ, ಆ ತೆಂಗಿನ ತುರಿಯಲ್ಲಿ ಸ್ವಲ್ಪ ನಾವೀಗ ಫ್ರೈ ಮಾಡಿಕೊಳ್ಳುವ ಅಂತೆ. ನೆಕ್ಸ್ಟ್ ಇದು ರೌಂಡ್ ಮೆಣಸು ಬರ್ತದಲ್ಲ, ಅದನ್ನ ಹಾಕ್ಬೇಕಂತೆ. ಅಂದ್ರೆ ಇದಕ್ಕೆ ಉದ್ದ ಮೆಣಸು ಬೇಕು ಅಂತ ಇಲ್ಲ, ಈ ತರ ರೌಂಡ್ ಮೆಣಸು ಉಂಟಲ್ವಾ, ಅದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ನಾನು ಈ ರೀತಿ ಗ್ರೈಂಡರ್ಗೆ ಹಾಕಿದ್ದೇನೆ ಕಡಿಲಿಕ್ಕೆ. ಯಾಕಂತ ಹೇಳಿದ್ರೆ ಮಿಕ್ಸಿಯಲ್ಲಿ ಹಾಕಿದ್ರೆ ಅದು ಸ್ವಲ್ಪ ಏನು ಕಟ್ಟುಕಟ್ಟಾಗ್ತದಲ್ವಾ. ಸೊ ಗ್ರೈಂಡರ್ ಹಾಕಿದ್ರೆ ಸ್ವಲ್ಪ ನೈಸ್ ಬರ್ತದೆ, ಅದಕ್ಕೆ ನಾನು ಗ್ರೈಂಡರ್ ಯೂಸ್ ಮಾಡ್ತಾ ಇದ್ದೇನೆ ಈಗ. ಮಸಾಲೆ ಎಲ್ಲ ತೆಗೆದು ರೆಡಿ ಆಯಿತು ನೋಡಿ. ಇದಾದ ನಂತರ ಸ್ವಲ್ಪ ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ನೋಡಿ ಹಾಕ್ಬೇಕು. ಅಂದ್ರೆ ಒಣಮೀನಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಉಂಟಲ್ವಾ, ಸೊ ಉಪ್ಪು ನೋಡಿ ಹಾಕ್ಬೇಕು. ಅಂಡ್ ಸ್ವಲ್ಪ ನಾನು ಮೊದಲೇ ಕಟ್ ಮಾಡಿದ್ದಲ್ವಾ ನೀರುಳ್ಳಿ, ಅದನ್ನು ಹಾಕ್ಬೇಕು. ಅದನ್ನ ಹಾಕಿ ಸ್ವಲ್ಪ ಒಂದು ಚೆಂಬಾಗುವಷ್ಟು ನೀರಿಟ್ಟಿದ್ದೇನೆ ನೋಡಿ. ಇಷ್ಟು ದಪ್ಪ ಆಗಿರ್ಬೇಕು, ಸ್ವಲ್ಪ ನೈಸ್ ಆಗಿ ಕೂಡ ಸ್ವಲ್ಪ ದಪ್ಪ ಆಗಿದೆ. ಸೊ ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಬೇಕಂದ್ರೆ ಕ್ವಾಂಟಿಟಿ ನೋಡಿಕೊಂಡು. ಅಂದ್ರೆ ಈಗ ನಾನಿಲ್ಲಿ 1 ಚೊಂಬ ಆಗುವಷ್ಟು ನೀರು ಹಾಕಿದ್ದೇನೆ. ತುಂಬಾ ತೆಳ್ಳಗಿಯೂ ಬೇಡ, ಸ್ವಲ್ಪ ದಪ್ಪವೂ ಬೇಡ ಅಂತೇಳಿ ಒಂದು ಮೀಡಿಯಂ ಆವರೇಜ್ ಅಲ್ಲಿ ಇರ್ಬೇಕು. ಇದನ್ನು ಬಾಣಂತಿಯರು ಮಾತ್ರ ಸೇವಿಸಬೇಕು. ಫ್ರೆಂಡ್ಸ್,
ಇದನ್ನು ಗರ್ಭವತಿ ಸ್ತ್ರೀಯರು ಇರ್ತಾರಲ್ವಾ, ಅವರು ಈ ಪದಾರ್ಥವನ್ನು ತಿನ್ಬಾರ್ದು. ಯಾಕಂತ ಹೇಳಿದ್ರೆ ಪ್ರೆಗ್ನೆಂಟ್ ಆಗಿರುವ ಟೈಮಲ್ಲೆಲ್ಲ ಅಷ್ಟು ಇದು ಸೂಕ್ತವಲ್ಲ ಅಂತ ಹೇಳಿ. ಆಕ್ಚುಲಿ ಇದು ಮಾಡಿರೋದೇ ಬಾಣಂತಿಯರಿಗೆ ಅಂತ ಹೇಳಿ. ಮಾತ್ರ ಇದು ನಮ್ಮ ಈ ಶೀತ, ನೆಗಡಿ, ಅಂತರ ಕೆಮ್ಮು, ಅಂದ್ರೆ ಈ ಕಫ ಎಲ್ಲ ಗಟ್ಟಿಯಾಗಿರ್ತದಲ್ವಾ ಇದು ಎದೆಯಲ್ಲಿ, ಅಂತವರಿಗೆ ಇದನ್ನು ತಿಂದ್ರೆ ತುಂಬಾನೇ ಅಂದ್ರೆ ಕಫ ನೀರಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಶೀತಕ್ಕೆ ಕೂಡ ಇದೊಂದು ಉತ್ತಮವಾದಂತಹ ಮನೆಮದ್ದು ಅಂತಲೇ ಹೇಳ್ಬಹುದು. ಅಂದ್ರೆ ಇದು ಸ್ವಲ್ಪ ಕುದಿ ಬರ್ತಾ ಇರುವಾಗ್ಲೇ ಸ್ವಲ್ಪ ಇದು ಒಣ ಮೀನನ್ನ ಹಾಕ್ಬೇಕು. ನೋಡಿ, ಇಷ್ಟು ಈಗ ಹಾಕ್ತಾ ಇದ್ದೇನೆ ನಾನು. ಇದೊಂದು ಫಿಶ್ ಎಲ್ಲ ಹಾಕಿದ ನಂತರ ಇದೊಂದು 10 ನಿಮಿಷ ಕುದಿದ್ರೆ ಸಾಕು. ತುಂಬಾ ಕುದಿಬೇಕು ಅಂತ ಇಲ್ಲ. ಇದು ತುಂಬಾ ಖಾರ ಉಂಟು, ಸಣ್ಣ ಮಕ್ಕಳಿಗೂ ಒಂದ್ ಸ್ವಲ್ಪ ಕೊಡ್ಬೋದು ಊಟದ ಜೊತೆ, ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರೆ. ಇದು ಸ್ವಲ್ಪ ಬಾಡಿ ಸ್ವಲ್ಪ ಹೀಟ್ ಆಗ್ತದೆ ಅಂತ ಹೇಳಿ ಅಷ್ಟೇ, ಬೇರೆ ಏನ್ ತೊಂದ್ರೆ ಇಲ್ಲ ಇದನ್ನು ಕೊಟ್ರು. ಇಂತಹ ಪದಾರ್ಥವನ್ನು ಅಂದ್ರೆ ಇಂತಹ ಒಂದು ಮನೆಮದ್ದನ್ನು ಈ ರೀತಿ ಮಣ್ಣಿನ ಪಾತ್ರೆಯಲ್ಲೇ ಯೂಸ್ ಮಾಡ್ಬೇಕು, ಅಂದ್ರೆ ಬೇಯಿಸ್ಬೇಕು. ಇದು ಸ್ಟೀಲ್ ಆಗಿರ್ಲಿ, ನಾನ್ ಸ್ಟಿಕ್, ಆ ರೀತಿ ಯಾವುದೇ ಬಳಸಬಾರ್ದು. ಇದೊಂತರಹ ಒಂದು ಮನೆಮದ್ದಲ್ವಾ, ಸೊ ಇದಕ್ಕೆ ಮಣ್ಣಿನ ಪಾತ್ರೆಯೇ ಒಂದು ಉತ್ತಮವಾದಂತಹ ಒಂದು ಪಾತ್ರೆ. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಮಾಡಿ, ಅಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆ ಇದ್ರೆ ಇಂತಹ ಒಂದು ಪದಾರ್ಥವನ್ನು ಮಾಡಿಕೊಡಿ. ಶೀತಕ್ಕೆ ಆಗಿರ್ಬೋದು, ಜ್ವರ ಅಂದ್ರೆ ಒಳಗಿನ ಒಂಥರ ಜ್ವರ ಇರ್ತದಲ್ಲ, ಅಂತಹ ಒಂದು ಜ್ವರಗೆ ಕೂಡ ಇದು ಒಂದು ಉತ್ತಮವಾದಂತಹ ಮನೆಮದ್ದು ಅಂತಲೇ ಹೇಳ್ಬೋದು.